ನೀವು ಕೂಡ ನಿಮ್ಮ ಯಾವುದೇ ವಾಹನವನ್ನು ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ವಾಟ್ಸ್ಆಪ್ ನಂಬರ್ 9483229844 ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನನ್ನ ಚಾನಲ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವೆಹಿಕಲ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ನೋಡಿ ಹಾಗೆ ಸುಮ್ಮನಾಗಬೇಡಿ. ದಯವಿಟ್ಟು ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಹಾಯ ಮಾಡಿ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಗ್ತದೆ ಮತ್ತು ಇನ್ನೂ ಹೆಚ್ಚಿಗೆ ವಿಡಿಯೋ ಮಾಡಲು ನಿಮ್ಮಿಂದ ನನಗೆ ಸ್ಫೂರ್ತಿ ಸಿಗ್ತದೆ. ಈ ವಾಹನವನ್ನು ಮಾರುವಾಗ ಮತ್ತು ಕೊಳ್ಳುವಾಗ ತುಂಬಾ ಹುಷಾರಾಗಿರಿ. ಇದರ ಸಂಪೂರ್ಣ ಜವಾಬ್ದಾರಿಯು ನಿಮ್ಮದಾಗಿರುತ್ತದೆ. ಹಾಗೆ ಮುಂಚಿತವಾಗಿ ಫೋನ್ ಮುಖಾಂತರ ಹಣ ಕಳಿಸುವುದಾಗಲಿ ಅಥವಾ OTP ಶೇರ್ ಮಾಡುವುದಾಗಲಿ ಮಾಡಬೇಡಿ. ಯಾವುದೇ ವೆಹಿಕಲ್ನ ತಗೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರತಕ್ಕಂಥ ಒಬ್ರು ಮೆಕ್ಯಾನಿಕ್ ಅವ್ರನ್ನ ಕರ್ಕೊಂಡೋಗಿ ತುಂಬಾ ನೀಟಾಗಿ ಚೆಕ್ ಮಾಡಿ, ಎಲ್ಲ ಓಕೆ ಆದ್ರೆ ತಗೊಳ್ಳೋದನ್ನ ಯೋಚನೆ ಮಾಡಿ. ಒಂದ್ಸರಿ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನ್ಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ಸ್ನೇಹಿತರೆ, ಈ ವೆಹಿಕಲ್ಗೆ ಸಂಬಂಧಪಟ್ಟಂಗೆ ಓನರ್ ಹತ್ರ ನಾವು ಈಗ ಮಾತಾಡೋಣ, ಫುಲ್ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಹಲೋ ನಮಸ್ಕಾರ ಸರ್. ಸರ್, ಒಂದು ಬಜಾಜ್ ಆಟೋ ಸೇಲ್ಗಿದೆ, ವಿಡಿಯೋ ಮಾಡಿ ಅಂತ ವಾಟ್ಸಪ್ ಮಾಡಿದ್ದೀರಾ, ಸಿಂಗಲ್ ಡೂಮು. ಹೌದು ಹೌದು ಸರ್. ಸರ್, ಇದು ಗಾಡಿ ಯಾವ ಮಾಡಲ್ ಸರ್? ಇದು ಸರ್ ಇದು 12 ಮಾಡಿ ಸರ್, ಡಿಸೆಂಬರ್ 12 ಸರ್. ಡಿಸೆಂಬರ್ 12 ಸರ್? ಹಾಂ ಸರ್. 2012. 12 ಮತ್ತು 12ನೇ ತಿಂಗಳು. ಓಕೆ ಸರ್, ಗಾಡಿ ಎಷ್ಟು ಓಡಿದೆ? ಸರ್ ಗಾಡಿ ಅದು ಮೀಟ್ರ್ ರನ್ನಿಂಗ್ ಇಲ್ಲ ಸರ್. ನಾನು ಮೊನ್ನೆನೇ 2 ತಿಂಗಳು ತಗೊಂಡು ಬೇರೆಯವ್ರ ಹತ್ರ ತೊಗೊಂಡಿದ್ದೆ. ಹಾಂ 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 ಡ್ಯೂಟಿ ಮಾಡೋಣ ಅಂತ ಗಾಡಿ ಎಲ್ಲ ಫುಲ್ ರೆಡಿ ಮಾಡಿಸ್ಬಿಟ್ಟಿದ್ದೀನಿ. ಹಾಂ 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 ನನಗೆ ಸ್ವಲ್ಪ ದುಡ್ಡು ಪ್ರಾಬ್ಲಮ್ ಆಯಿತು, ಅದಕ್ಕೆ ನಾನು ಸೇಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸರಿ ಸರ್, ಆಯ್ತು. ಈಗ ಸದ್ಯಕ್ಕೆ ಮೀಟ್ರ್ ಕೆಟ್ಟೋಗಿದೆ. ಹಾಂ ಸರ್. ಓಕೆ, ಓನರ್ ಎಷ್ಟಾಗಿದೆ ಸರ್? ಓನರ್ ಸಿಂಗಲ್ ಓನರ್ ಸರ್. ಈಗ ನೀವು ತಗೊಂಡಿರೋದು ಸಿಂಗಲ್ ಓನರ್ ಅಲ್ಲ ಈಗ? ನಾ ಬೇರೆಯವ್ರ ಹತ್ರ ಸಿಂಗಲ್ ಓನರ್ ತೊಗೊಂಡಿದ್ದು. ನಾನು ಡ್ಯೂಟಿ ಮಾಡ್ಬೇಕಂತ ಬೇರೆಯವ್ರ ಹತ್ರ ತೊಗೊಂಡೆ, 2 ತಿಂಗಳಾಯ್ತು. ಹಾಂ ಹಾಂ ನಾನು ಡ್ಯೂಟಿ ಮಾಡಿಲ್ಲ, ನಿನ್ಗೆ ಸ್ವಲ್ಪ ದುಡ್ಡು ಪ್ರಾಬ್ಲಮ್ ಅಂತ ಅದಕ್ಕೆ ಸೇಲ್ ಮಾಡ್ತಾ ಇದ್ದೇನೆ. ಸಿಂಗಲ್ ಓನರ್ಲಿದೆ ಗಾಡಿ. ಓಕೆ, ಸಿಂಗಲ್ ಓನರ್ ಅಲ್ಲ ಇದನ್ನ? ಹಾಂ ವಯಸ್ಸಾಗ್ಬಿಡು ತುಂಬ. ಹಾಂ 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 ನಾನು ತಗೊಂಡೆ, ಅವ್ರು ಸೇಲ್ ಮಾಡ್ತಾ ಇದ್ರು, ನಾನು ತಗೊಂಡೆ ಪರಿಚಯ ಕಡೆಯಿಂದ. ನನಗೆ ಸಿಕ್ಕಾಪಟ್ಟೆ ಆರಾಮ್ ಬಂದ್ಬಿಡ್ತು, ಅದಕ್ಕೆ ನಾನು ಡ್ಯೂಟಿ ಮಾಡ್ತಿಲ್ಲ, ಅದಕ್ಕೆ ಸೇಲ್ ಮಾಡ್ತಾ ಇದ್ದೀನಿ. ಆಯ್ತು ಆಯ್ತು, ಇರಲಿ ಬಿಡಿ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್? ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಇನ್ಸೂರೆನ್ಸ್ ಈ ತಿಂಗಳು ಲ್ಯಾಪ್ಸ್ ಆಗುತ್ತೆ, ನಾನು ಮಾಡಿಸ್ಕೊಡ್ತೀನಿ. ಇನ್ಶೂರೆನ್ಸ್ ಅದು ರನ್ ಮಾಡಿಸ್ಕೊಡ್ತೀರಾ? ಹಾಂ ಸರ್. FC ಕೂಡ 2 ತಿಂಗಳಾಯ್ತು ಮಾಡಿಸ್ಬಿಟ್ಟು. ಹಾಂ 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 ಓಕೆ. ಟ್ರಾನ್ಸ್ಫರ್ ನೀವೇ ಮಾಡಿಸ್ಕೊಡ್ತೀರಾ ಅಥವಾ ತಗೊಳ್ಳೋರು ಮಾಡಿಸ್ಕೋಬೇಕಾ ಸರ್? ಸರ್ ಟ್ರಾನ್ಸ್ಫರ್ ಅವರೇ ಮಾಡಿಸ್ಕೋ ಸರ್, ತಗೊಳ್ಳೋರು. ಅವರೇ ಮಾಡಿಸ್ಕೊಳ್ಳಿ ಅಂತೀರಾ? ಹಾಂ ಸರ್. ಓಕೆ, ಗಾಡಿ ರೀಪೇಂಟಿಂಗ್ ಏನಾದರೂ ಆಗಿದೆ ಸರ್? ರೀಪೇಂಟಿಂಗ್ ಏನು ಸರ್, ಒರಿಜಿನಲ್ ಇದೆ ಸರ್ ಗಾಡಿ. ಓಕೆ, ಗಾಡಿ ಯಾವ್ದಾದ್ರು ಸಿಗ್ನಲ್ ಜಂಪು, ಓವರ್ ಸ್ಪೀಡು, ನೋ ಪಾರ್ಕಿಂಗ್ ಅಂತ ಏನಾದ್ರು ಫೈನ್ಗಳಿದೆಯಾ? ಏನಿಲ್ಲ ಸರ್, 1 ರೂಪಾಯಿ ಕೇಸ್ ಇಲ್ಲ ಸರ್. ಏನೋ ಕೇಸ್ ಇದ್ರೆ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ. ಓಕೆ, ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಾದ್ರು ಹಾಕ್ಸಿದ್ದೀರಾ ಸರ್? ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂತ ಏನಿಲ್ಲ ಸರ್. ಮುಂದ್ಗಡೆ ಒಂದು ಸ್ಪೀಕರ್ ಬಾಕ್ಸ್ ಹಾಕ್ಸಿದೆ, ಹಾಂ ಹಾಂ ಕಟ ಬಾಕ್ಸ್ ಓಕೆ ಅಷ್ಟೇ. ಅವರು ಫಸ್ಟ್ ಓನರ್ ಮೊದಲು ಪ್ರೋಮಿಯಂ ಮಾಡ್ತಿದ್ದಾರೆ, ಅಲ್ಲಿ ಸ್ವಲ್ಪ ಸ್ವಲ್ಪ ಹಾಂ ಹಾಂ ಅಷ್ಟೇ ಸರ್, ಇನ್ನೇನಿಲ್ಲ. ಓಕೆ, ಟೈರ್ ಕಂಡೀಷನ್ ಎಷ್ಟು ಪರ್ಸೆಂಟೇಜ್ ಇದೆ ಸರ್? ಟೈರ್ ಎಲ್ಲ 30% ಇದೆ ಸರ್. 50ನಾ? 30% ಇದೆ ಸರ್. 30%. ಓಕೆ. ಹಾಂ ಸರ್. ಗಾಡಿ ಆಕ್ಸಿಡೆಂಟ್ ಏನಾದರೂ ಆಗಿದೆ ಸರ್? ಏನಿಲ್ಲ ಸರ್, ಒರಿಜಿನಲ್ ಇದೆ ಗಾಡಿ, ಬೇಕಾ ಚೆಕ್ ಮಾಡಲಿಲ್ಲ ಬಂದ್ಬಿಟ್ಟು. ಯಾವುದೇ ಥರ ಆಕ್ಸಿಡೆಂಟ್ ಏನಿಲ್ಲ? ಇಲ್ಲ ಸರ್, ಏನಿಲ್ಲ. ಓಕೆ, ಇದು ಫ್ಯೂಲು ಪೆಟ್ರೋಲಾ ಡೀಸೆಲಾ ಸರ್? ಸರ್ ಇದು LPG ಮತ್ತು ಪೆಟ್ರೋಲ್ ಸರ್. LPG ವಿತ್ ಪೆಟ್ರೋಲ್ ಎರಡೂ ಇದೆ? ಹಾಂ ಸರ್, 2 ಇದೆ ಸರ್. LPGಲಿ ಎಷ್ಟು ಬರುತ್ತೆ ಸರ್ ಮೈಲೇಜ್? LPGಲಿ ಒಂದು 20 ಬರುತ್ತೆ ಸರ್. ಓಕೆ ಸರ್, ಈ ಗಾಡಿಗೆ ಓನರ್ ಇವಾಗ ಸದ್ಯಕ್ಕೆ ನೀವೇನಾ? ಸರ್ ಗಾಡಿಗೆ ಓನರ್ ನೀವೇನಾ ಅಂದೆ? ನಾವೇ ಸರ್ ಓನರ್. ಆದರೆ ನಾವು ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ, ಅದು ಸಿಂಗಲ್ ಓನರ್ಲಿದೆ ಸರ್. ಇನ್ನು ಓಕೆ, ನೀವು ತಗೊಂಡು ಇನ್ನು ನಿಮ್ಮ ಹೆಸರು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿಲ್ಲ, ಈಗ ಸಿಂಗಲ್ ಇನ್ನೂ ಮಾಡಿಸ್ಕೊಂಡಿಲ್ಲ. 2 ತಿಂಗಳಾಯ್ತು ನಾನು ಗಾಡಿ ತಗೊಂಡು. ರೆಡಿ ಮಾಡ್ಸೋಕೆ 15 ದಿನ ಆಯ್ತು. ಎಲ್ಲ ಸ್ವಲ್ಪ ಮೋಟ್ರ್ ಹೋಯ್ತು, ಸ್ವಲ್ಪ ಕಿಟ್ಟೋಗಿತ್ತು, ಬ್ಯಾಟ್ರಿ ಎಲ್ಲ ರೆಡಿ ಮಾಡ್ಸೋ 15 ದಿನ ಆಯಿತು. ಹಾಂ 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 ನಾನೊಂದು ತಿಂಗಳು ಡ್ಯೂಟಿ ಮಾಡಿದ್ದೀನಿ ಅಷ್ಟೇ ಸರ್, ಇನ್ನೇನಿಲ್ಲ. ಓಕೆ ಸರ್, ಆಯ್ತು, ಇರಲಿ. ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಯಾರನ್ನ ಗಾಡಿ ನೋಡಕ್ಕೆ ಬರಬೇಕು? ಲೊಕೇಶನ್ ಇದು ನಾಗವಾರಲ್ಲಿದೆ ಸರ್. ನಾಗವಾರ HP ಲೇಔಟ್ ಸರ್. ಓಕೆ ಸರ್, ಆಯ್ತು. ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ನಿಮ್ಮ ನಂಬರ್ ಇದೆ ಕೊಟ್ಟಿರಲಾ? ಹಾಂ ಸರ್, ಇದೇ ನಂಬರ್ ಸರ್. ಈಗ ಕೊನೆದಾಗಿ ರೇಟಿಗೆ ಬಂದ್ಬಿಡ್ತೀನಿ. ರೇಟ್ ಎಷ್ಟು ಕೊಟ್ಟು ಮಾಡ್ತಾ ಇದ್ದೀರಿ ಗಾಡಿಗೆ? ಸರ್ ನಾನು ಕೊಟ್ಟು ಮಾಡ್ತಿದ್ದೆ 1,25,000 ಸರ್. 1,25,000? ಹಾಂ ಸರ್. ನಾನು ತೊಗೊಂಡಿದ್ದೆ 1,15,000 ತೊಗೊಂಡೆ. ಹಾಂ ಹಾಂ ನಾನು ಮ್ಯಾಗ ಬ್ಯಾಟ್ರಿ, ಸೆಲ್ಫ್ ಮೋಟ್ರ್, ವೈರಿಂಗು, ಹಾಂ ಹಾಂ ಸ್ಪೀಕರ್ ಬಾಕ್ಸ್ ಅಂತ ನಾನು 15,000 ಖರ್ಚು ಮಾಡಿದ್ದೀನಿ. ಓಕೆ. ಹೊಸ ಗಾಡಿ ಥರ ಮಾಡ್ತಿದ್ದೀನಿ. ನನಗೆ ಸ್ವಲ್ಪ ದುಡ್ಡು ಪ್ರಾಬ್ಲಮ್ ಇದೆ ಅಂತ ಸೇಲ್ ಮಾಡ್ತಾ ಇದ್ದೀನಿ ಸರ್. ಓಕೆ, ಈಗ ಎಷ್ಟು ಹೇಳ್ತಾ ಇದ್ದೀರಿ ಅಂದರೆ? 1,25,000 ಹೇಳ್ತಿದ್ದೀನಿ ಸರ್. 1,25,000. ಅದರ ಏನಾದ್ರು ಸ್ವಲ್ಪ ಕಡಿಮೆ ಆಗ್ಬೋದಾ ಯಾರನ್ನ ಬಂದರೆ? ಹೆಚ್ಚು ಕಡಿಮೆ ಸರ್, ಒಂದು 5,000 ಹೆಚ್ಚು ಕಡಿಮೆ ಮಾಡೋಣ ಸರ್. ಒಂದು 5,000 ಹೆಚ್ಚು ಕಡಿಮೆ ಮಾಡೋಣ ಅಂತ ಹೇಳ್ತಿದ್ದೀರಾ? ಹಾಂ ಸರ್. ಓಕೆ ಸರ್, ಆಯಿತು. ನೋಡೋಣ, ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಾಂ ಸರ್. ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಯಾರನ್ನ ಚಾನಲ್ ಕಡೆಯಿಂದ ಬಂದರೆ ಸ್ವಲ್ಪ ನೋಡ್ಕೊಂಡು ಕಡಿಮೆ ಮಾಡಿಕೊಡಿ ಸರ್. ಹಾಂ ಓಕೆ ಸರ್.
ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ವಾ, ಹೇಗೆ ಅನಿಸುತ್ತೋ ಅಂತ ಕಮೆಂಟ್ ಮಾಡಿ. ಈ ವೆಹಿಕಲ್ ಏನಾದರೂ ನಿಮಗೆ ತಗೋಬೇಕು ಅಂತ ಅನಿಸಿದ್ರೆ ಅಥವಾ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋದ ಕೆಳಗಡೆ ಟೈಟಲಲ್ಲಿ ಓನರ್ ನಂಬರ್ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಇವರಿಗೆ ಕಾಲ್ ಮಾಡಿ. ನೀವು ಕೂಡ ನಿಮ್ಮ ವಾಹನ 4 ವೀಲರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಆಗಿರ್ಬೋದು, ಯಾವುದೇ ವೆಹಿಕಲ್ನ ಮಾರಬೇಕು ಅಥವಾ ತಗೋಬೇಕು ಅನ್ನೋ ಪ್ಲಾನಲ್ಲಿ ನಿಮಗಿದ್ರೆ ಇದಕ್ಕೆ ಯಾವುದೋ ಒಂದು ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ ಅಂತಂದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ವೆಹಿಕಲ್ ಡೀಟೇಲ್ಸನ್ನು ನನ್ನ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀನಿ. ನಿಮಗೆ ಯಾರಿಗಾದರೂ ಸೆಲ್ ಆಗೋದಕ್ಕೆ ಅಥವಾ ಖರೀದಿ ಮಾಡೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸಪ್ ನಂಬರ್ ಈ ರೀತಿ ಇರ್ತದೆ, 9483229844. ಈ ನಂಬರ್ಗೆ ವಾಟ್ಸಪ್ ಮಾಡಿ. ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕೋಬೇಡಿ, ನಾನು ಕಾಲ್ ಅಂತೂ ರಿಸೀವ್ ಮಾಡಲ್ಲ, ತುಂಬ ಕೆಲಸದಲ್ಲಿ ಬಿಸಿ ಇರ್ತೀನಿ. ವಾಟ್ಸಪ್ ಮಾಡಿರಿ, ಮತ್ತೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ನನ್ನ ಕಡೆಯಿಂದ ಈ ಥರ ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ. ಈ ಥರ ಒಂದು ಕಡೆ ಒಂದು ಲೊಕೇಶನಲ್ಲಿ ಈ ಥರ ಒಂದು ವೆಹಿಕಲ್ ಇದೆ, ನಿಮಗೆ ಸೂಟ್ ಆದರೆ, ನಿಮಗೆ ಅಡ್ಜಸ್ಟ್ ಆದರೆ, ನಿಮ್ಮ ಬಜೆಟ್ಗೆ ಓಕೆ ಆದರೆ ತಗೊಳ್ಳೋದಕ್ಕೆ ತುಂಬ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು ಈ ಥರ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ದುಡ್ಡು ದುಡಿಯೋದು ತುಂಬ ಕಷ್ಟ, ತುಂಬ ಹುಷಾರಾಗಿರಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲು ನೀವು ಸ್ಫೂರ್ತಿ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು.